ಸ್ನೇಹಿತರೆ ನಮಸ್ಕಾರ. ಈ ತಮ್ಲೇನನ್ನು ನೋಡಿ ನಿಮಗೂ ಕೂಡ ಶಾಕ್ ಆಗಿರ್ಬೋದು. ಏನಪ್ಪ ಇವರು ದಿನಕ್ಕೊಂದು ಕತೆ ಹೇಳ್ತಿದಾರಲ್ಲ ಅಂತ. ಒಂದ್ಸಲ ಹೇಳ್ತಾರೆ ಸುದೀಪು ಈ ಸೀಸನ್ ಕೊನೆಯ ಸೀಸನ್ ನಂತರ ಹೋಸ್ಟ್ ಮಾಡೋದಿಲ್ಲ, ಸೀಸನ್ 12ರಿಂದ ಹೋಸ್ಟ್ ಮಾಡೋದಿಲ್ಲ, ಬಿಗ್ ಬಾಸ್ ಸೀಸನ್ 11ಕ್ಕೆ ಎಂಡ್ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನು ಇವರೇ ಹೇಳ್ತಾರೆ. ಇದಾದಮೇಲೆ ಈಗ ಪುನಃ ಉಲ್ಟಾ ಹೊಡಿತಿದ್ದಾರೆ. ಸೀಸನ್ 12ಕ್ಕೂ ಕೂಡ ಸುದೀಪೇ ಇರ್ತಾರೆ, ಏನು ಟೆನ್ಷನ್ನೇ ಬೇಡ ಅಂತೇಳಿ ಹೇಳ್ತಿದ್ದಾರೆ ಅಂತೇಳಿ. ಇವ್ರಿಗೇನು ತಲೆಗೆಲೆ ಕೆಟ್ಟಿದೆಯಾ, ದಿನಕ್ಕೊಂದು ಮಾತು ಹೇಳ್ತಾರಲ್ಲ ಅಂತೇಳಿ ನಿಮಗೆ ಇವಾಗ ಅನಿಸ್ತಿರ್ಬೋದು. ಹೌದು, ಇದೇ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ. ಯಾರಿಗೆ ಹೇಳೋಣ ಹೇಳಿ. ದಿನಕ್ಕೊಂದು ಸ್ಟೇಟ್ಮೆಂಟು, ದಿನಕ್ಕೊಂದು ನಿರ್ಧಾರ. ವಿಚಿತ್ರವಾಗಿದೆ ಸುದೀಪ್ ಅವರ ಈ ಬಾರಿಯ ಆಲೋಚನೆಗಳು. ಈಗಾಗಲೇ ಒಂದೇ ಒಂದು ಟ್ವೀಟ್ನ ಮೂಲಕ ಸಂಚಲನವನ್ನು ಸೃಷ್ಟಿಸಿದಂಥ ಸುದೀಪ್ ಬಿಗ್ ಬಾಸ್ ಸೀಸನ್ 11ರ ಬಳಿಕ ನಾನು ಬಿಗ್ ಬಾಸನ್ನು ಹೋಸ್ಟ್ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು, ಟ್ವೀಟ್ ಮಾಡಿದರು. ಅದಾದ ಬಳಿಕ ಭಾರಿ ಚರ್ಚೆಗಳು ನಡೀತು, ಪರ ವಿರೋಧ ವಾದ ವಿವಾದಗಳು ನಡೀತು. ಚಕ್ರವರ್ತಿ ಚಂದ್ರಚೂಡ್ ಅಲ್ಲಿಗೆ ಬೇರೆದೇ ರೀತಿಯಾದಂಥ ಟ್ವಿಸ್ಟ್ಗಳನ್ನು ಕೊಟ್ಟರು, ರೂಪೇಶ್ ರಾಜಣ್ಣ ಬೇರೆ ರೀತಿಯಾದಂಥ ಟ್ವಿಸ್ಟ್ಗಳನ್ನು ಕೊಟ್ಟರು. ಅಂತಿಮವಾಗಿ ಎಲ್ಲದೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ಸುಳಿವನ್ನು ಚಕ್ರವರ್ತಿ ಚಂದ್ರಚೂಡ್ ಕೊಟ್ಟರು, ರೂಪೇಶ್ ರಾಜಣ್ಣ ಕೂಡ ಕೊಟ್ಟರು. ಅದಾದ ಬಳಿಕ ಎಲ್ಲದೂ ಕೂಡ ತಣ್ಣಗಾಗಿತ್ತು. ಈಗ ಮತ್ತೆ ಅದೇ ವಿಚಾರದ ಬಗ್ಗೆ ಚರ್ಚೆ ಶುರುವಾಗಿದೆ. ಸೀಸನ್ 11 ಮುಗಿತಾ ಬಂತು. ಸೀಸನ್ 12 ಇನ್ನೂ ಶುರುವಾಗೋದು ಭಾರಿ ಲೇಟ್ ಇದೆ ಬಿಡಿ. ಮುಂದಿನ ವರ್ಷ ಆಗಸ್ಟು, ಅಕ್ಟೋಬರು, ಡಿಸೆಂಬರು ಈ ಟೈಮಲ್ಲಿ ಶುರು ಆಗೋದಲ್ವಾ. ಅಷ್ಟೊತ್ತವರೆಗೆ ನೋಡ್ಕೊಳ್ಳೋಣ ಬಿಡಿ ಅಂತೇಳ್ಬಿಟ್ಟು ಎಲ್ಲರೂ ಸೈಲೆಂಟ್ ಆಗಿದ್ದರೆ ಸುದೀಪೇ ಇದೇ ವಿಚಾರವನ್ನು ಮತ್ತೆ ಚರ್ಚೆಗೆ ತಂದಿದ್ದಾರೆ, ಮುನ್ನೆಲೆಗೆ ತಂದಿದ್ದಾರೆ. ಅದ್ರ ಮೂಲಕ ಸ್ಟೇಟ್ಮೆಂಟನ್ನು ಬದಲಾಯಿಸಿ ಮತ್ತೆ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಈಗ ಹೇಳಿ ಯಾರಿಗೇನು ಹೇಳಬೇಕು ಅಂತೇಳಿ. ಅದೇನು ಹೇಳಿದ್ರು ಸುದೀಪು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಅನ್ನುವಂಥ ಒಂದು ಕಾರ್ಯಕ್ರಮ, ಅದರಲ್ಲೂ ಕೂಡ ಕನ್ನಡದ ಬಿಗ್ ಬಾಸ್ ಅನ್ನುವಂಥ ಕಾರ್ಯಕ್ರಮ, ಅಲ್ಲಿ ಪ್ರತ್ಯಕ್ಷವಾಗಿ ಬಿಗ್ ಬಾಸ್ ಕಾಣಿಸೋದಿಲ್ಲ. ಬಟ್ ಪ್ರತ್ಯಕ್ಷವಾಗಿ ಕಾಣಿಸುವಂಥ ಬಿಗ್ ಬಾಸ್ ಯಾರು ಹೇಳಿ? ಕಿಚ್ಚ ಸುದೀಪ್, ಬಾದ್ಶಾ ಕಿಚ್ಚ ಸುದೀಪ್. ಬಿಗ್ ಬಾಸ್ ಕಿಕ್ಕನ್ನು ಹೆಚ್ಚಿಸೋದೇ ಬಾದ್ಶಾ ಕಿಚ್ಚ ಸುದೀಪ್. ಕಿಚ್ಚ ಸುದೀಪ್ ಶೋಗೆ ಬಂದ್ರೇ ಒಂದು ಕಳೆ ಅನ್ನುವಂಥದ್ದು ಈ ಹಿಂದಿನಿಂದನೂ ಕೂಡ ಇರುವಂಥ ಮಾತು. ಆ ತೂಕದ ಮಾತು, ಸ್ಟೈಲು, ಗತ್ತು ಎಲ್ಲವೂ ಕೂಡ ಜಸ್ಟ್ ವಾವ್ ಅನ್ನುವಂಥದ್ದು ಸಹಜವಾಗಿ ಸಾಕಷ್ಟು ಜನ ಹೇಳುವಂಥ ಮಾತುಗಳು. ಎಷ್ಟೋ ಜನ ಕಿಚ್ಚನಿಗಾಗಿಯೇ ಕಾದು ಕೂತು ಶೋವನ್ನು ನೋಡೋರಿದ್ದಾರೆ. ವಾರದ ಕತೆ ಕಿಚ್ಚ ಮತ್ತು ಸೂಪರ್ ಸಂಡೇ ವಿದ್ದು ಕಿಚ್ಚ ಸುದೀಪ ಇವೆರಡೂ ಕೂಡ ಸಾಕಷ್ಟು ಜನರ ಫೇವರೇಟ್. ವಾರದ ಕತೆ ಕಿಚ್ಚಗೆ ಹೇಗೆ ಬರ್ತಾರೆ ಕಿಚ್ಚ ಸುದೀಪ್ ಅವರು, ಈ ವಾರ ಯಾವ ಕಾಸ್ಟ್ಯೂಮನ್ನು ಹಾಕ್ಬೋದು, ಯಾರಿಗೆ ಕ್ಲಾಸನ್ನು ತೆಗೆದುಕೊಳ್ಬೋದು, ಯಾರಿಗೆ ಕ್ಲಾಪನ್ನು ಕೊಡ್ಬೋದು, ಹೀಗೆ ಸಾಕಷ್ಟು ಕುತೂಹಲದ ಸಂಗತಿಗಳೊಂದಿಗೆ ಪ್ರತಿ ವಾರ ಕಿಚ್ಚನ ಎಂಟ್ರಿಗೆ ಎದುರು ನೋಡುವಂಥ ಅಭಿಮಾನಿಗಳಿಗೆ ಆ ಕಿಚ್ಚನ ಒಂದು ಟ್ವೀಟು ಎಲ್ಲವನ್ನು ಕೂಡ ಬೆಚ್ಚಿ ಬೀಳಿಸುವಂತೆ ಅಥವಾ ದಟ್ಟವಾಗಿ ಸ್ಫೋಟಗೊಳ್ಳುವಂತೆ ಮಾಡಿತ್ತು. ಏನು, ಅವರು ಕೊಟ್ಟಂಥ ಒಂದು ಟ್ವಿಸ್ಟು. ಈ ಸೀಸನ್ 11 ಶುರುವಾಗಿ 2 ವಾರ ಕಳೆದಿತ್ತು. ಅಕ್ಟೋಬರ್ 13ರಂದು ಕಿಚ್ಚ ಸುದೀಪ್ ಒಂದು ಟ್ವೀಟನ್ನು ಮಾಡ್ತಾರೆ. ಇದು ನನ್ನ ಕೊನೆಯ ಸೀಸನ್. ಬಿಗ್ ಬಾಸ್ ನಿರೂಪಣೆಯಿಂದ ಈ ಹಿಂದೆ ನಾನು ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೋ ಆ ನಿರ್ಧಾರದಂತೆ ಹಿಂದೆ ಸರಿತಾ ಇದ್ದೇನೆ ಅಂತೇಳ್ಬಿಟ್ಟು ಸುದೀರ್ಘವಾದಂಥ ಒಂದು ಭಾವುಕ ಪೋಸ್ಟನ್ನು ಶೇರ್ ಮಾಡಿದರು ಇದೇ ಕಿಚ್ಚ ಸುದೀಪ್ ಅವರು. ಈ ಸುದ್ದಿಯನ್ನು ಅಥವಾ ಈ ಪೋಸ್ಟನ್ನು ಏನಾದರೂ ಬೈ ಮಿಸ್ಟೇಕ್ ಆಗಿ ಅಥವಾ ಕುಡಿದ ನಶೆಯಲ್ಲಿ ಮಾಡಿದ್ರ ಅಂತೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ನಾರ್ಮಲ್ ಆಗಿಯೇ ಮಾಡಿದರು. ಈ ಸುದ್ದಿ ಬಿಗ್ ಬಾಸ್ ಫ್ಯಾನ್ಸ್ಗೆ ತೀವ್ರವಾದಂಥ ಬೇಸರವನ್ನು ಉಂಟು ಮಾಡಿತ್ತು. ನೀವು ಇಲ್ಲದೇ ಇರುವಂಥ ಶೋವನ್ನು ನೋಡೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳ್ಬಿಟ್ಟು ವೀಕ್ಷಕರು ಬೇಸರವನ್ನು ಹೊರಗಡೆ ಹಾಕಿದರು, ಅಸಮಾಧಾನವನ್ನು ಹೊರಗಡೆ ಹಾಕಿದರು. ಹೇಗೆ ಅವತ್ತು ದರ್ಶನ್ ಮತ್ತು ಸುದೀಪ್ ಅವರ ಸ್ನೇಹ ರಾತ್ರೋರಾತ್ರಿ ಕಟ್ಟಾಗಿತ್ತು, ಅದೇ ರೀತಿಯಾದಂಥ ಒಂದು ಭಾವನೆ ಈ ಬಿಗ್ ಬಾಸ್ನ ವೀಕ್ಷಕರಿಗೆ ಈಗ ಮೂಡಿತ್ತು, ಅಂದರೆ ಅಕ್ಟೋಬರ್ 13ರಂದು ಮೂಡಿತ್ತು. ಆ ಸುದೀಪ್ ಅವರ ಟ್ವೀಟನ್ನು ನೋಡಿದಾಗ ಈ ಸುದ್ದಿಗೆ ಬಿಗ್ ಬಾಸ್ ಫ್ಯಾನ್ಸ್ ಅಂತೂ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗಿದ್ರು. ನೀವು ಇಲ್ಲದೇ ಇರುವಂಥ ಬಿಗ್ ಬಾಸ್ ಶೋವನ್ನು ನಾವು ನೋಡೋದಕ್ಕೆ ಬೇಸರವನ್ನು ಹೊರಗಡೆ ಹಾಕಿದ್ರು, ಅಸಮಾಧಾನ ಹೊರಗಡೆ ಹಾಕಿದರು, ಮನಸ್ಸು ಬದಲಾಯಿಸಿ ಅಂತೇಳ್ಬಿಟ್ಟು ಒತ್ತಾಯಿಸಿದ್ರು ಕೂಡ. ಅದರಲ್ಲೂ ಕೂಡ ಕಿಚ್ಚನ ಅಭಿಮಾನಿಗಳಂತೂ ಬೇರೆದೇ ರೀತಿಯಲ್ಲಿ ಮನವಿಯನ್ನು ಮಾಡಿದರು. ಬದಲಾಯಿಸಿ ಬಾಸ್, ನಿಮ್ಮ ಮನಸ್ಸನ್ನು ಬದಲಾಯಿಸಿ, ಕಿಚ್ಚನಿಗೆ ಮನವಿ ಮಾಡ್ತೀವಿ ಅಂತಲೂ ಕೂಡ ಎಲ್ಲರೂ ಹೇಳಿದರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಇದೇ ಕಿಚ್ಚ ಸುದೀಪ್ ಅವರು ತಮ್ಮ ಮಾತಿಗೆ ಸ್ಟಿಕ್ ಆನ್ ಆಗಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸಂದರ್ಶನವೊಂದರಲ್ಲಿ ಎದುರಾದಂಥ ಪ್ರಶ್ನೆಗೆ ಉತ್ತರಿಸಿರುವಂಥ ಕಿಚ್ಚ ಸುದೀಪ್ ಅವರು ಶೂಟಿಂಗ್ ಹಾಗೂ ಶೋನ ಮ್ಯಾನೇಜ್ ಮಾಡೋದು ತುಂಬ ಸ್ಟ್ರೆಸ್ ಆಗಿದೆ, ಸಾಕು ಅನಿಸಿದ ತಕ್ಷಣ ಟ್ವೀಟ್ ಮಾಡಿದೆ, ಬೆಳಿಗ್ಗೆ ಮತ್ತೆ ಮೂಡ್ ಚೇಂಜ್ ಆಗಬಾರ್ದು ಅಂತೇಳಿ ರಾತ್ರಿನೇ ಅನೌನ್ಸ್ ಮಾಡಿದೆ. ಆದರೆ ಕಲರ್ಸ್ ಕನ್ನಡ ಅದನ್ನು ಇನ್ನೂ ಕೂಡ ಒಪ್ಕೊಂಡಿಲ್ಲ. ನೋಡೋಣ, ನನಗೆ ಬರಬೇಕು ಅಂತೇಳಿ ಅನಿಸಿದರೆ ಟ್ವೀಟ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಹಿಂಜರಿಯೋದಿಲ್ಲ, ಖಂಡಿತ ಮತ್ತೆ ಬರ್ತೀನಿ ಅಂತಲೂ ಕೂಡ ಉತ್ತರಿಸಿದಂಥ ಕಿಚ್ಚ ಸುದೀಪ್ ಎಲ್ಲೋ ಒಂದು ಕಡೆ ಮತ್ತೆ ವಾಪಸ್ ಬರುವಂಥ ಮನಸ್ಸನ್ನು ಮಾಡಿದ್ದಾರೆ. ತಾನು ಮಾಡಿದಂಥ ಟ್ವೀಟಿಗೆ ಸ್ಟಿಕ್-ಆನ್ ಆಗಿ ನಿಂತಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಅಸಲಿಗೆ ಕಲರ್ಸ್ ವಾಹಿನಿಗೂ ಅಥವಾ ಬಿಗ್ ಬಾಸ್ ಟೀಮ್ಗೂ ಸುದೀಪ್ ಬಿಟ್ಟರೆ ಬೇರೆ ಯಾರೂ ಕೂಡ ಪರ್ಯಾಯವಾಗಿ ಕಾಣಿಸ್ತಿಲ್ಲ ಅನ್ನೋದು ಕೂಡ ಕಟು ವಾಸ್ತವ. ಹೀಗಾಗಿ ಸುದೀಪ್ ಏನೇ ಹೇಳಿದ್ರು ಅಥವಾ ಸುದೀಪ್ ಎಷ್ಟೇ ಅವಮಾನವನ್ನು ಮಾಡಿದ್ರು ಕೂಡ ಅನಿವಾರ್ಯವಾಗಿ ಸುದೀಪ್ ಹಿಂದೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈ ಮಾತುಗಳಿಂದ ಕಿಚ್ಚ ಶೋಗೆ ಬರೋದು ಬಹುತೇಕ ಮತ್ತೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಿಗ್ ಬಾಸ್ ಅಭಿಮಾನಿಗಳಿಗೆ
ಒಂದು ರೀತಿಯಲ್ಲಿ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೂ ಕೂಡ ಇದು ಸಮಾಧಾನದ ಸಂಗತಿ. ಯಾಕಂತ ಹೇಳಿದ್ರೆ ಕಿಚ್ಚ ಸುದೀಪ್ ಮತ್ತೆ ಬರ್ತಾರೆ ಅನ್ನುವಂಥ ಸುದ್ದಿ. ಇನ್ನು ಚಾನಲ್ ಅವರು ಕನ್ವಿನ್ಸ್ ಮಾಡಿದರೆ ಶೋಗೆ ಮರಳುವಂಥ ಸಾಧ್ಯತೆ ಇದೆ ಅನ್ನೋದು ಕೂಡ ಕಿಚ್ಚನ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಶೋ ಸಾರಥ್ಯ ಕಿಚ್ಚ ಸುದೀಪ್ ಅವರೇ ವಹಿಸ್ಕೊಳ್ಳಿ ಎನ್ನುವಂಥದ್ದು ಅವರ ಅಭಿಮಾನಿಗಳು ಮತ್ತು ಬಿಗ್ ಬಾಸ್ನ ವೀಕ್ಷಕರ ಅಭಿಪ್ರಾಯ. ಬಟ್ ಆದರೆ ಈ ಹಿಂದೆ ನಡೆಸ್ಕೊಂಡಂತಹ ಕಿಚ್ಚ ಸುದೀಪ್ ಅವ್ರಿಗೂ ಈ ಬಾರಿ ನಡೆಸ್ಕೊಡ್ತಿರುವಂಥ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಮಾತೆತ್ತಿದ್ರೆ ಸಿಟ್ಟು, ಮಾತೆತ್ತಿದ್ರೆ ಅಗ್ರೆಸಿವ್, ಯಾರಿಗೆ ಬೈಬೇಕೋ ಅವ್ರಿಗೆ ಬೈಯದೆ, ಯಾರಿಗೆ ಬಕೆಟ್ ಹಿಡಿಬೇಕೋ ಅವ್ರಿಗೆ ಬಕೆಟ್ ಹಿಡಿಯದೆ, ಇನ್ಯಾರಿಗೋ ಬಕೆಟ್ ಹಿಡ್ಕೊಂಡು ಈ ಬಾರಿಯ ಸೀಸನನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ ಬಿಗ್ ಬಾಸ್ ಟೀಮ್ನವರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದನ್ನು ಸುದೀಪ್ ಅವ್ರಿಗೂ ಕೂಡ ತುರುಕುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಸುದೀಪ್ ಅವ್ರಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ಕೊಡ್ತೀವಲ್ಲ ಪೇಮೆಂಟು ಮಾಡಿ ಅಂತ ಹೇಳಿಬಿಟ್ಟು ತುರುಕುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕೆಲವೊಂದಷ್ಟು ವಿಚಾರಗಳನ್ನು ಸುದೀಪ್ ಅವ್ರಿಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ಕೆಲವು ಸಲ ಬಂದುಬಿಡುತ್ತೆ. ಇದೇ ಕಾರಣಕ್ಕೆ ಸುದೀಪ್ ಈ ಬಾರಿ ಡಿಸ್ಟರ್ಬ್ ಆಗಿದ್ದು. ಆ ರೀತಿಯಾದಂಥ ಸಂಗತಿಗಳು ಸಾಕಷ್ಟು ಸಲ ಬಂದಿರ್ತವೆ, ಅದರಲ್ಲೇನು ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಈಗ ನಾವು ಕೂಡ ಮೀಡಿಯಾಗಳಲ್ಲಿ ಕೆಲಸ ಮಾಡಿದವರಾಗಿರೋದ್ರಿಂದ ನಮಗೂ ಕೂಡ ಅನುಭವ ಇದೆ. ಎಷ್ಟೋ ಸಲ ನಮಗದು ಇಷ್ಟ ಇರೋದಿಲ್ಲ. ಆ ಕೆಲಸ ಮಾಡೋದಕ್ಕೆ ಒಬ್ಬ ವ್ಯಕ್ತಿಯ ವಿರುದ್ಧನೋ ಅಥವಾ ಒಬ್ಬ ವ್ಯಕ್ತಿ ಆ ಕೆಲಸವನ್ನು ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಿದ್ರೂ ಕೂಡ ಆ ಸುದ್ದಿಯನ್ನು ತೆಗೆದುಕೊಳ್ಬೇಕಾಗ್ತದೆ, ಮಾಡಬೇಕಾಗ್ತದೆ. ಹೀಗಾಗಿ ಅದು ಸಿಕ್ಕಾಪಟ್ಟೆ ಹಿಂಸೆ. ಇಲ್ಲೂ ಕೂಡ ಸುದೀಪ್ ಬಹುಶಃ ಅದೇ ರೀತಿ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಹನುಮಂತಿಗೆ ಬೈದಂಥ ವಿಚಾರ ಇರ್ಬೋದು. ಸುದೀಪ್ ಮನಸ್ಸಲ್ಲಿ ಅದು ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅನಿವಾರ್ಯವಾಗಿ ಬಿಗ್ ಬಾಸ್ ಟೀಮ್ನವರು ಬೈರಿ ಈ ರೀತಿ ತೆಗೆದುಕೊಳ್ಬೇಕು ಕ್ಲಾಸ್ ಅಂತೇಳಿ ಹೇಳಿದಾಗ ತೆಗೆದುಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಆಗೇನಾಗುತ್ತೆ, ವಿಲನ್ ಆಗೋದು ಯಾರು? ಬಿಗ್ ಬಾಸ್ ಟೀಮ್ನವರ ಅಥವಾ ಸುದೀಪ್ಗೆ ಕೊಟ್ಟಂಥ ಇನ್ಪುಟ್ನವರ? ದೇವರಣೆ ಅಲ್ಲ, ವಿಲನ್ ಆಗೋದೇ ಸುದೀಪು. ಆ ರೀತಿಯಾದಂತಹ ಸಂದರ್ಭಗಳು ಸಾಕಷ್ಟು ಸಲ ಬಂದಿರ್ತವೆ. ಇಲ್ಲಿ ಕಾಣಿಸಿಕೊಳ್ಳುವಂಥ ವ್ಯಕ್ತಿ ಸುದೀಪ್ ಆಗಿರೋದ್ರಿಂದ, ಜೊತೆಗೆ ಬಿಗ್ ಬಾಸ್ ಕಾಣಿಸಿಕೊಳ್ಳದೆ ಬಿಗ್ ಬಾಸ್ನ ಪ್ರತಿರೂಪವಾಗಿ ಸುದೀಪೇ ನಿಂತಿರೋದ್ರಿಂದ ಸಹಜವಾಗಿ ಅದರ ಪ್ಲಸ್ಸು ಮೈನಸ್ಸು ಎಲ್ಲವನ್ನು ಕೂಡ ಅನುಭವಿಸ್ತಿರೋದು ಯಾರು? ಸುದೀಪ್. ಹೀಗಾಗಿ ಸುದೀಪ್ ತುಂಬ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಇಡಬೇಕಾಗ್ತದೆ. ಅದೇ ಕಾರಣಕ್ಕೆ ಸಾಕಪ್ಪ ಸಾಕು ನಿಮ್ಮ ಸಾವಾಸ ಅಂತ ಹೇಳ್ಬಿಟ್ಟು ದೂರ ಹೋಗ್ತೀನಿ ಅಂತೇಳಿ ಹೇಳಿದರು. ಬಟ್ ಈಗ ಮತ್ತೆ ಮನಸ್ಸನ್ನು ಬದಲಾಯಿಸಿದ ರೀತಿ ಇದು ಕಾಣಿಸ್ತಿದೆ. ಸ್ಟಿಕ್ಕನ್ ಆಗೋದಿಲ್ಲ ತಮ್ಮ ಮಾತಿಗೆ ಅನ್ನೋದು ಕೂಡ ಈ ಮೂಲಕ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಈಗಿನಿಂದನೇ ಇಲ್ಲ ಬಿಗ್ ಬಾಸನ್ನು ಸುದೀಪ್ ಬಿಡೋದಿಲ್ಲ ಅನ್ನುವಂಥ ಸುದ್ದಿಯನ್ನು ಹರಿದಾಡಿಸಿ ನಂತರ ತಾನೇ ಹೋಸ್ಟ್ ಮಾಡುವಂಥ ಲೆಕ್ಕಾಚಾರ ಇದೆಯಾ ಅಥವಾ ಬೇರೆ ಏನಾದರೂ ತಂತ್ರಗಾರಿಕೆ ಇದೆಯಾ ಇದರ ಹಿಂದೆ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ಸುದೀಪ್ ಮರು ಆಗಮನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ. ಮುಂದಿನ ಸ್ಟೋರಿಯಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದ.